ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಸಿಯಾಗಿ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹಿಂದಿನ ವೀಡಿಯೋದಲ್ಲಿ ಪಿಜ್ಜಾ ಬೇಸ್ ಬಳಸ್ಕೊಂಡು ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಆ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಅಥವಾ ನನ್ನ ವೀಡಿಯೋಸಲ್ಲೂ ಸಹ ನಾನು ಸಿಗ್ಬೋದು ನೋಡಿ. ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಟ್ರೇಯಲ್ಲಿ ಒಂದು ಬ್ರೆಡ್ ಪೀಸ್ ಸ್ಲೈಸಸ್ನ 4 ಬ್ರೆಡ್ ಸ್ಲೈಸಸ್ನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ, ನಂತರ ಮಶ್ರೂಮ್ ಹಾಕಿದ್ದೀನಿ. ನಂತರ ನಾನು ಅದಕ್ಕೋಸ್ಕರ ಸ್ವೀಟ್ ಕಾರ್ನು, ಪನ್ನೀರು, ಕ್ಯಾಪ್ಸಿಕಮ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿರೋಂಥ ವೆಜ್ಜೀಸ್ ಹಾಕ್ಕೊಂಡು. ಈಗ ನಾನು ಇದಕ್ಕೋಸ್ಕರ ಸ್ವಲ್ಪ ಚೀಸ್ ಹಾಕ್ಕೊತಿದ್ದೀನಿ, ಯಾಕಂದರೆ ಪಿಜ್ಜಾ ಅಂದಮೇಲೆ ಚೀಸ್ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ. ಅದಕ್ಕೆ ಮೊಸರೆಲ್ಲ ಚೀಸ್ನ ಸೇರಿಸ್ಕೊಂಡು ಓವನ್ನ ನಾವು 180 ಡಿಗ್ರಿ ಸೆಲ್ಸಿಯಸಲ್ಲಿ ಪ್ರೀ ಹೀಟ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸು ಬೇಕ್ ಮಾಡೋಕ್ಕೆ ಇಡಬೇಕು. 5 to 10 ಮಿನಿಟ್ಸ್ ಆದಮೇಲೆ ಇದು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಯಾಕಂದರೆ ತುಂಬ ಬೇಕಂದರೆ ಮೇಲ್ಗಡೆ ಕೆಳಗಡೆ ಎಲ್ಲನೂ ಸಹ ಬೇಯಬೇಕಲ್ಲ ತರಕಾರಿಗಳೆಲ್ಲ, ಅದಕ್ಕೋಸ್ಕರ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಹೋಗಿ ಪಿಜ್ಜಾ ತಿನ್ನಬೇಕು ಅಂತ ನಿಮ್ಮ ಕ್ರೇವಿಂಗ್ಸ್ ಏನಾರ ಆದಾಗ ನೀವು ಮನೇಲಿ ಈಸಿಯಾಗಿ ಟ್ರೈ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು.